ಏನಿಲ್ಲ, ಅವರು ಮಾಮೂಲಿಯಾಗಿ ನಾವು ರೂಮೆಲ್ಲ ರೆಗ್ಯುಲರ್ ಕೊಡ್ತಾ ಇದ್ದೀವಿ. ಅವ್ರು ಸಹಜವಾಗಿ 1ನೇ ತಾರೀಕು ಬೆಳಗ್ಗೆ 7 ಗಂಟೆ ಅಷ್ಟೊತ್ತಿಗೆ ರೂಮ್ ಬೇಕು ಸಿಂಗಲು ಹಾಗೆ ಅಂತ ಹೇಳಿದ್ರು. ಸರಿ ನಿಮ್ಮ ಆಧಾರ್ ಕಾರ್ಡು ಇದು ಎಲ್ಲ ಕೊಡಿ ಏನು ಸರ್ ಎಲ್ಲ ಕೊಟ್ಟರು, ಮೊಬೈಲು ಇದು ಅಂತ ಸರಿ ಎಲ್ಲ ಬರೆದ್ರು. ಇದಾಯಿತು. ಆಮೇಲೆಲ್ಲ ಅಡ್ರೆಸ್ಸು ದಾವಣಗೆರೆ PS ಸಬ್ ಇನ್ಸ್ಪೆಕ್ಟ್ರು ಹೀಗೆ ಅಂತಲ್ಲ. ಈಗ ಅಷ್ಟೆಲ್ಲ ಬಂದಮೇಲೆ ಈಗ ನಾವು 2 ದಿವಸ ಅದು ಎಲ್ಲೂ ಕಾಣಲಿಲ್ಲ. ಅಂದರೆ ನಾವು ವಿಚಾರ ಮಾಡೋದು ಫೋನ್ ಎತ್ತಲಿಲ್ಲ. ಕೊನೆಗೆ ನೋಡಿದ್ರೆ ಗೊತ್ತಾಗಲಿಲ್ಲ. 4 ದಿವಸ ಸ್ಮೆಲ್ ಬರೋಕ್ಕೆ ಶುರುವಾಯಿತು. ನೆನ್ನೆ ಕೊನೆಗೆ ಇವತ್ತು ಬೆಳಗ್ಗೆ ಮಾಹಿತಿ ಕೊಟ್ಟೆ. ಅಲ್ಲ, ಈಗ ನೀವು 3 ದಿನ 4 ದಿನ ಆದ ನಂತರ ಅವ್ರ ಓಡಾಟನೂ ಇಲ್ಲ ಅಂದಮೇಲೆ ನಿಮ್ಮ ಸಂಶಯ ಬಂದಿಲ್ಲ? ಅವತ್ತೇ ಸಂಶಯ ಬಂದಿಲ್ವಾ? ಇಲ್ಲ ಅದು ಸಬ್ ಇನ್ಸ್ಪೆಕ್ಟರ್ ಅಲ್ಲ, ಹಾಗಾಗಿ ಇದಾಗಿದೆ. ಸಬ್ ಇನ್ಸ್ಪೆಕ್ಟರ್ ಅಂದರೆ ನಾವು ತೀರಾ ಅಡ್ವಾನ್ಸ್ ಕೇಳೋಕ್ಕೂ ಆಗಲ್ಲ. ಇದು ಸಹಜ, ಅದು ಎಲ್ಲ ಪ್ರತಿಕ್ರಿಯೆ ಹಾಗೆ ಇರುತ್ತಲ್ಲ. ಸರಿ ಕೊಡ್ತಾರೆ ಅದು ಸಬ್ ಇನ್ಸ್ಪೆಕ್ಟರ್ ಅಂದಮೇಲೆ ನಾವು ಅದನ್ನು ಅನುಮಾನಕ್ಕೆ ಅವಕಾಶ ಇಲ್ಲ, ನೋಡೋದಿಲ್ಲ, ಆ ದೃಷ್ಟಿಯಲ್ಲಿ ಇಲ್ಲ. ಯಾಕೆಂದರೆ ಇಷ್ಟು ನಮ್ಮ ಹೋಟ್ಲಲ್ಲಿ ಇಷ್ಟು ವರ್ಷ ಆಯ್ತಲ್ಲ, ಎಷ್ಟೋ ವರ್ಷಗಳಾಯಿತು, 58ನೇ ವರ್ಷ. ಇಲ್ಲಿವರೆಗೂ ಒಂದು ಹಿಂದೆ ಹಾರ್ಟ್ ಅಟ್ಯಾಕ್ ಆಗಿ ಹೋಗಿಬಿಟ್ರೆ ಬೇರೆ ಯಾವುದೂ ಇರಲಿಲ್ಲ. ಈ ಥರ ಒಂದು ಘಟನೆ ಆಗಿದೆ. ಅದೇ ಬೇಜಾರು. ಒಬ್ಬರೇ ಇದ್ದಿದ್ದು. ಊಟ ಎಷ್ಟು ದಿನ ಕೊಟ್ಟಿದ್ರಿ? ಊಟ ಅವರು ಹೊರಗಡೆ ಹೋಗಿದ್ದಾರೆ. ನಾವು ಈಗ ಅವರು ಸಬ್ ಇನ್ಸ್ಪೆಕ್ಟರ್ ಅಂದರೆ ಹೊರಗಡೆ ಏನು ಇನ್ಸ್ಪೆಕ್ಷನ್ ಬಂದಿದ್ದಾರೆ, ಏನು ಇದಾಗಿದ್ದಾರೆ ಅದು ನಮಗೂ ಗೊತ್ತಿರಲ್ಲ. ನಾವು ಸಹಜವಾಗಿ ಹೊರಗೆ ಹೋಗಿರ್ತಾರೆ ಅಂತ ನಾವು ಎಷ್ಟು ಜನ ಒಬ್ಬರೇ. ನಿಮ್ಗೆ ಹೇಗೆ ಗೊತ್ತಾಯಿತು? ಹೇಗೆ ಗೊತ್ತಾಯ್ತು? ಸ್ಮೆಲ್ಲು ಯಾರು ಹೇಳಿದ್ರು? ನಮ್ಮ ರೂಮ್ ಬಾಯ್ ಸರ್ ಸ್ಮೆಲ್ ಬರ್ತಾ ಇದೆ ನೋಡಿ ಅಂತ. ಕೊನೆ ಕೂಡಲೇ ಮಾಹಿತಿ. ರೂಮು ಬಾಗಿಲು ತೆಗೆದ್ರೆ ಕ್ಲೀನ್. ನಾವು ಪ್ರತಿ ಎಲ್ಲರೂ ಹೋಗ್ತೇವೆ, ಅದ್ರ ಬಗ್ಗೆ ಏನು ಅನುಮಾನ ಇಲ್ಲ. ಯಾಕೆಂದರೆ ಈ ಹೋಟ್ಲಲ್ಲಿ ಯಾವತ್ತೂ ಆದ ಒಂದು ಕೆಟ್ಟ ಇದೋ ಇಲ್ಲ. ನಾವು ಈವನು ಬೇರೆಯವ್ರಿಗೆ ಯಾರಿಗೂ ಕೊಡುವುದೇ ಆಧಾರ ಇಲ್ದೇ ಕೊಡುವುದೇ ಇಲ್ಲ. ಹಾಗೆ ಇರುವಾಗ ನಾವು ಆ ಥರ ಬಂದಿದೆ. 2 ಪೇಜ್ ಬರೆದಿದ್ದಾರಂತೆ. ಆಮೇಲೆ ಕೊನೆಗೆ ನಮಗೂ ದ್ವಾರಕಾ ಹೋಟ್ಲ್ ಮಾಲೀಕರಿಗೂ ಕ್ಷಮೆ ಇರಲಿ, ಸಂವಿಧಾನ ಈ ಥರ ಮಾಡ್ಕೊಂಡೆ ಅಂತ ಅವ್ರು ಬರೆದಿದ್ದಾರಂತೆ. ಅಷ್ಟು. ಎಷ್ಟು ಏಜ್ ಆಗಿರ್ಬೋದು ಅವ್ರಿಗೆ? ಹೆಚ್ಚು ಕಮ್ಮಿ ಒಂದು 50. ಹಾಂ, ಆಧಾರ್ ಕಾರ್ಡು ಕೊಟ್ಟಿದ್ದಾರೆ. ಅದು ಹೊಡೆದಾಕಿದ್ದಾರೆ, ಅವರೇ ಹೊಡೆದಾಕಿದ್ದಾರೆ. ನಮಗೆ ಅದು ಆಮೇಲೆ ಗೊತ್ತಾಗಿದ್ದು. ಏನು ಹೊಡೆದಾಕಿದ್ದಾರೆ? ಬರೆದಿರೋದು ಆಧಾರ್ ಕಾರ್ಡು. ಬಟ್ ಈ ಅಡ್ರೆಸ್ ಎಲ್ಲ ಕರೆಕ್ಟಾಗಿದೆ. ಅಡ್ರೆಸ್ಸು, ಫೋನ್ ನಂಬರು ಅದೆಲ್ಲ ಕರೆಕ್ಟಾಗಿದೆ. ಅದು ಯಾರಿಗೆ ಗೊತ್ತು? ನಮಗೇನು ಗೊತ್ತಿದೆ? ಡೇಟ್ ಆಫ್ ಬರ್ತ್ ಅಲ್ಲರಿ, ನಂಬರ್, ಫೋನ್ ಆಧಾರ್ ಕಾರ್ಡ್ ನಂಬರ್ ಅಷ್ಟೇ. ಎಷ್ಟು ಗಂಟೆಗೆ ಬಂದರು? 1ನೇ ತಾರೀಕು 7ನೇ ತಾರೀಕು 7 ಗಂಟೆಗೆ. ಅಲ್ಲ, ಬೆಳಿಗ್ಗೆ 7 ಗಂಟೆಗೆ. ಇಲ್ಲ ಸಿವಿಲ್ ಮಾಮೂಲಿ. ಅದೆಲ್ಲ ಅಷ್ಟು ನಾನು ನೋಡಿಲ್ಲ. ಇಲ್ಲ ಅವ್ರು ಪರ್ಸ್ನಲಾಗಿ ಬಂದಿದ್ದಾರೆ, ಪರ್ಸ್ನಲಾಗಿ ಇದಾಗಿದೆ. ದಾವಣಗೆರೆ ಎಲ್ಲ ಕರೆಕ್ಟ್ ಅಡ್ರೆಸ್ಸು, ಏನು ಮೋಸ ಇಲ್ಲ. ಎಲ್ಲನೂ ಫೋನ್ ನಂಬರು ಇದು ಎಲ್ಲ ಪ್ರತಿಯೊಂದು ಸರಿ ಇದೆ. ಅಂದರೆ ನಿಮ್ಮ ಲಾಡ್ಜಲ್ಲಿ ಸರ್ ಅವರು ಕೊನೆಗೆ ಓಡಾಡಿದ ಯಾವಾಗ ನೋಡಿದ್ರು ನೀವು? ನಮ್ಮ ಗಮನಕ್ಕೆ ಬಂದೇ ಇಲ್ಲ. ಅವರು ಈಗ ಹೋಗ್ತಾರೆ, ನಾವು ಬೆಳಿಗ್ಗೆ ರಾತ್ರಿ ಬಂದಿರ್ತಾರ ಏನೋ ಅಂತ. ನಮ್ಮ ಹುಡುಗರು ಇನ್ಸ್ಪೆಕ್ಟರ್ ಅಲ್ವಾ, ಇನ್ಸ್ಪೆಕ್ಟರ್ ಬಂದಿರ್ತಾರೆ. ನಮ್ಗೆ ಅದು ಗೊತ್ತಿಲ್ಲ, ಅರಿವು ಬಂದಿಲ್ಲ. ಏನು ಸರ್? ಅದು ಅಲ್ಲ, ನೋಡೇ ಇಲ್ವಲ್ಲ ಫಸ್ಟ್ ಪಾಯಿಂಟ್. ಹಾಂ, ಬಂದ ನಿಮ್ಮ ಹೋಟೆಲಿಗೆ ಬಂದಾಗ ರೂಮ್ ಕೇಳೋಕ್ಕೆ ಆತಂಕದಲ್ಲಿದ್ದರೆ ಏನಾದರೂ ಅದು ನಾನು ರೂಮ್ ಕೊಟ್ಟಿರಲ್ವಲ್ಲ, ನೈಟ್ ಡ್ಯೂಟಿ ಅವರು ಇರ್ತಾರೆ, ಅವ್ರು ಕೊಟ್ಟಿರ್ತಾರೆ. ಅದು ಹಾಗೆ ಆದಾಗ ಸಹಜವಾಗಿ ಬರೆದಿದ್ದಾರೆ, ಎಲ್ಲ ಕ್ಲೀನಾಗಿ ಬರೆದಿದ್ದಾರಲ್ಲ. ಹಾಂ, ನನ್ನ ಹೆಸರು ಹರ್ಷವರ್ಧನ. ಅದು ನಾನು ನೋಡೋಕ್ಕೆ ಹೋಗಿಲ್ಲ ಸರ್, ನಿಜವಾಗ್ಲೂ. ಇಲ್ಲ, ಅಡ್ರೆಸ್ ಯಾವ್ದು ಕೊಟ್ಟಿದ್ದಾರೆ ಸರ್? ಅಡ್ರೆಸ್ ಯಾವ್ದು ಕೊಟ್ಟಿದ್ದಾರೆ? ದಾವಣಗೆರೆ ಸ್ಟೇಷನ್ನು ಇದು ಎಲ್ಲ ಕೊಟ್ಟಿದ್ದಾರೆ. ಅದು ನನಗೆ ಐಡಿಯಾ ಇರಲ್ಲ. ಕ್ಷಮೆ ಕೇಳಿದ್ದಾರೆ. ಹಾಂ, ಹೌದು, ಕ್ಷಮೆ ಕೇಳಿದ್ದಾರೆ ಅಷ್ಟು. ಯಾರ ಹೆಸರು? ನನ್ನ ಹೆಸರು ಹರ್ಷವರ್ಧನ. ಹೌದು.